ಎಲ್ಲ ಕೇಸ್ನ ಫೈಲ್ ಹಿಡ್ಕೊಂಡು ಬಂದಿದ್ದಾರಂತೆ ದೆಹಲಿಗೆ ನಾಗೇಂದ್ರ. ಅಂದ್ರೆ ತಮ್ಮ ವಿರುದ್ಧ ಈ ದಾಖಲಾದಂತಹ ಕೇಸ್ಗಳ ವಿವರ, ಆ ಕೇಸ್ಗಳು ಯಾವ್ಯಾವ ಹಂತದಲ್ಲಿದೆ, ಬಿಜೆಪಿಯ ಯಾವ್ಯಾವ ನಾಯಕರ ಮೇಲೆ ಕೇಸ್ ಇದೆ, ಅಂದ್ರೆ ತಾನೊಬ್ಬನೇ ಅಲ್ಲ, ಹಲವು ಜನಪ್ರತಿನಿಧಿಗಳ ಮೇಲೆ ಕೇಸ್ಗಳಿದೆ, ರಾಮುಲು ಜನಾರ್ದನ ರೆಡ್ಡಿ ವಿರುದ್ಧ ಯಾವ್ಯಾವ ಪ್ರಕರಣ ಇದೆ, ಇದೆಲ್ಲದರ ಬಗ್ಗೆ ಕೇಸ್ ಫೈಲ್ ಹಿಡಿದು ದೆಹಲಿಗೆ ಬಂದಿದ್ದಾರಂತೆ ನಾಗೇಂದ್ರ. ಅಂದ್ರೆ ಬಿಜೆಪಿ ಏನು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪಾದಯಾತ್ರೆ ಮಾಡೋದಕ್ಕೆ ಹೋಗ್ತಾ ಇದೆ, ಅದರ ವಿರುದ್ಧ ಕೌಂಟರ್ ಪಾದಯಾತ್ರೆ ಪ್ರಸ್ತಾಪಕ್ಕೂ ಕೂಡ ಚಿಂತನೆ ಆಗಿದೆ. ಹೈಕಮಾಂಡ್ ಏನಾದರೂ ಅನುಮತಿ ಕೊಟ್ರೆ ಬಿಜೆಪಿಗೆ ಕೌಂಟರ್ ಆಗಿ ಪಾದಯಾತ್ರೆ ಮಾಡೋದಕ್ಕೆ ಸಿದ್ಧತೆ. ಆದರೆ ಹೈಕಮಾಂಡ್ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರೆ ಪಾದಯಾತ್ರೆ ಮಾಡಲ್ಲ. ಅದನ್ನು ಮೀರಿ ರಾಜೀನಾಮೆ ಕೊಡೋದಕ್ಕೂ ಕೂಡ ತಾನು ಸಿದ್ಧ ಎನ್ನುವ ಸುಳಿವು. ರಾಜೀನಾಮೆ ಕೊಡಿ ಅಂತಂದ್ರೆ ರಾಜೀನಾಮೆ ನೀಡೋದಕ್ಕೆ ತಾನು ಸಿದ್ಧ ಎನ್ನುವಂತಹ ಸುಳಿವು ನೀಡೋದಕ್ಕೆ ಹೊರಟಿದ್ದಾರೆ. ವಿಪಕ್ಷದ ರಾಜಕಾರಣಿಗಳ ಕೇಸ್ಗಳ ಫೈಲ್ ಹಿಡಿದು ತಮ್ಮ ವಿರುದ್ಧ ದಾಖಲಾದಂತಹ ಕೇಸ್ಗಳ ವಿವರವನ್ನ ಜೊತೆಗೆ ದೆಹಲಿಗೆ ಬಂದಿರೋದು. ನಾನು ನಿಮ್ಮ ರಾಜೀನಾಮೆ ಪಡೆಯಲ್ಲ, ನಿಮ್ಮ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡ್ತೇನೆ, ಅದಕ್ಕೆ ಹೈಕಮಾಂಡ್ ಒಪ್ಪದೇ ರಾಜೀನಾಮೆ ಕೊಡಿಸಿ ಅಂದ್ರೆ ನಾನೇನ್ ಮಾಡೋಕ ಆಗಲ್ಲ ಅಂತ ಸಿಎಂ ಹೇಳಿದ್ದಾರೆ ಎನ್ನುವುದು ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಾಗೇಂದ್ರ ರಾಜೀನಾಮೆ ವಿಚಾರ ಎರಡು ಆಂಗಲ್ ಇದೆ. ಒಂದು, ನಾಗೇಂದ್ರನೇ ಇಂಗಿತ ವ್ಯಕ್ತಪಡಿಸಿದ್ರ ಅಥವಾ ಹೈಕಮಾಂಡ್ ಏನಾದರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ಯಾ? ಎರಡು ವಿಚಾರಗಳು ಇದೆ. ಇದರ ಜೊತೆಗೆ ಎಲ್ಲ ಕೇಸ್ ಫೈಲ್ ಹಿಡ್ಕೊಂಡು ದೆಹಲಿಗೆ ಹೋಗಿದ್ದಾರೆ ನಾಗೇಂದ್ರ ಅಂತಂದ್ರೆ ತಮ್ಮ ಪರವಾಗಿ ವಾದ ಮಂಡಿಸೋದಕ್ಕೆ ಹೋಗಿದಾರಾ ಅಥವಾ ವಿಪಕ್ಷ ನಾಯಕರ ವಿರುದ್ಧ ಒಂದು ಹೋರಾಟ ಮಾಡೋದಕ್ಕೆ ಇದೊಂದು ಅಸ್ತ್ರವಾಗಿ ನಾವು ಪಡಿಬಹುದು ಅಂತ ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ ಹೋಗಿದಾರಾ? ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈ ಬೆಳವಣಿಗೆ ಅಂತ. ಪ್ರತಿಮಾ, ಸಿಕ್ಕಂತ ಅವಕಾಶವನ್ನ ತಾವೇ ಕೈಚೆಲ್ಲುವಂತಹ ನಾಯಕರು ಬಹಳ ಕಡಿಮೆ ಇದ್ದಾರೆ. ನಾಗೇಂದ್ರ ಅವರು ಕೂಡ ಅದಕ್ಕೆ ಹೊರತಾಗಿಲ್ಲ. ನಿನ್ನೆ ಬೆಳವಣಿಗೆಗಳು ಏನೇ ಇರಬಹುದು, ಹೊರಬಿದ್ದಂತಹ ಮಾಹಿತಿಗಳು, ಸದಾಶಿವನಗರದಿಂದ ಬಂದಂತಹ ಸುದ್ದಿಗಳು ಏನೇ ಇರಬಹುದು, ಅದನ್ನ ಹೊರತುಪಡಿಸಿ ನಾಗೇಂದ್ರ ಅವರು ಎಷ್ಟರ ಮಟ್ಟಿಗೆ ತಮ್ಮ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಆರಂಭಿಸಿದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ವಾಸ್ತವ ಸಂಗತಿ. ನಿನ್ನೆ ತಡರಾತ್ರಿ ದೆಹಲಿಗೆ ತಲುಪಿರುವಂತಹ ನಾಗೇಂದ್ರ ಅವರು ಒಂದಷ್ಟು ಫೈಲ್ಗಳ ಸಮೇತವೇ ಹೋಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ತನ್ನನ್ನ ಮುಂದುವರಿಸುವಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ಕೂಡ ಒಂದಷ್ಟು ಬೇಟಿಗೆ ಪ್ರಯತ್ನವನ್ನ ನಾಗೇಂದ್ರ ಅವರು ಮುಂದುವರಿಸಿದ್ದಾರೆ. ಕೇವಲ ಏಕಾಂಗಿಯಾಗಿ ಹೋಗಿಲ್ಲ, ಅವರು ತಮ್ಮ ಜೊತೆಗೆ ವಾಲ್ಮೀಕಿ ಹಗರಣದಲ್ಲಿ ಏನು ಆರೋಪಗಳು ಕೇಳಿ ಬಂದಿತ್ತು ಅದಕ್ಕೆ ವಿರುದ್ಧವಾದಂತಹ ದಾಖಲೆಗಳಿರ್ಬೋದು, ಸದನದ ಒಳಗಡೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಡಿಸಿದಂತಹ ದಾಖಲೆಗಳಿರ್ಬೋದು, ಇಡೀ ಪ್ರಕರಣದಲ್ಲಿ ಏನೇನಾಯಿತು ಮತ್ತು ತನ್ನ ಪಾತ್ರ ಅದರಲ್ಲಿ ಇಲ್ಲ ಅನ್ನುವಂಥದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ತೆಗೆದುಕೊಂಡೇ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ. ಜೊತೆಗೆ ಒಂದಷ್ಟು ರಾಜಕೀಯವಾದಂತಹ ತಂತ್ರಗಾರಿಕೆಯ ಬಗ್ಗೆಯೂ ಕೂಡ ಅವರು ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೌದು, ಬಿಜೆಪಿ ದೊಡ್ಡ ಮಟ್ಟಿಗಿನ ಪಾದಯಾತ್ರೆಯನ್ನ ಮಾಡ್ತಾ ಇದೆ, ಎಸ್ಟಿ ವರ್ಗವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಪಾದಯಾತ್ರೆ ಇದೆ. ನಾಗೇಂದ್ರ ಅವರು ಕೂಡ ಇದೀಗ ಕೌಂಟರ್ ಆಗಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ನಾನು ರೆಡಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಹೈಕಮಾಂಡ್ ನಾಯಕರಿಗೆ ಕೊಡ್ತಿದ್ದಾರೆ. ತನ್ನ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ತಾನು ಕೂಡ ಪೂರಕವಾಗಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತೀನಿ ಅನ್ನುವಂತ ಒಂದು ಪರೋಕ್ಷ ಸಂದೇಶವನ್ನ ನಾಗೇಂದ್ರ ರವಾನೆ ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಕೊನೆ ಕ್ಷಣದ ಪ್ರಯತ್ನವನ್ನಂತೂ ಖಂಡಿತವಾಗಿ ನಡೆಸ್ತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.